ಡಾಕ್ಟರ್ ವೆಂಕಟಸ್ವಾಮಿ ಅವರಿಗೆ ಜಯವಾಗಲಿ. ನಮ್ಮ ತೇರ್ದಾಳ್ ಅವರು ಸಮತಾ ಸೈನಿಕ ದಳದ ಒನ್ ಆಫ್ ದಿ ಫೌಂಡರ್ಸ್. ಬೇರೆ ಸಂಘಟನೆಯಲ್ಲಿದ್ದರೂ ಕೂಡ ಇಲ್ಲಿ ನಾವು ಬಂದಾಗ ಪ್ರೀತಿಯಿಂದ ಸ್ವಾಗತ ಮಾಡೋದು ಮತ್ತು ನಮ್ಮ ಜೊತೆ ಒಡನಾಟ ಇಟ್ಕೊಂಡು ಹೋರಾಟದಲ್ಲಿ ಇರುವಂಥವ್ರು. ಗುಡಿಸಲು ನಿವಾಸಿಗಳ ಅಭಿವೃದ್ಧಿ ನಿಗಮ ಏನಿದೆ, ಸ್ಲಮ್ ಬೋರ್ಡ್, ಅದರ ಚೇರ್ಮನ್ ವಿಶೇಷವಾದಂಥ ವಿನಂತಿ ಮಾಡಿ ಈ ದಿನ ಬಡವರ ಒಂದು ಬಹಳ ದೊಡ್ಡ ಸಮಾವೇಶ ನಡೀತಾ ಇದೆ. ಬಡವರಿಗೆ ಮನೆ ಕೊಡ್ತಕ್ಕಂಥದ್ದು, ಸ್ಲಮ್ ಬೋರ್ಡಿಂದ ಕೊಡ್ತಕ್ಕಂಥ ಮನೆಗಳನ್ನು ಹಂಚುವಂಥ ಕಾರ್ಯಕ್ರಮಕ್ಕೆ ಸ್ಲಮ್ ಜನರ ಪರವಾಗಿ ನೀವೇನು ಹೋರಾಟ ಮಾಡಿದಿರಿ ನೀವು ಕೂಡ ಬಂದು ಭಾಗವಹಿಸಬೇಕು ಅಂತೇಳಿ ವಿನಂತಿ ಮಾಡಿರೋದ್ರಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಸುಮಾರು 40,000 ಮನೆಗಳನ್ನು ಸ್ಲಮ್ ಜನಕ್ಕೆ ಕೊಡಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಆ ಸ್ಲಮ್ ಜನಕ್ಕೆ ಹೋರಾಟ ಮಾಡಿದ್ದು ಯಾರು ಅಂತೇಳಿ ಇವತ್ತು ಸಮತಾ ಸೈನಿಕ ದಳ, ರಿಪಬ್ಲಿಕನ್ ಪಾರ್ಟಿ ಅಥವಾ ಈ ಥರದ ಯಾವುದೇ ಸಂಘಟನೆಗಳಿದ್ರು ನನ್ನ ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ನಾವು ಇವತ್ತು ಬಂದಿದ್ದೀವಿ. ಇದು ಇವತ್ತಿನ ಹೌಸಿಂಗ್ ಮಿನಿಸ್ಟ್ರು ಅಥವಾ ಇವತ್ತಿನ ಇಲ್ಲಿರ್ತಕ್ಕಂಥ ಶಾಸಕರಾಗಲಿ ಇವರು ಕೊಡಮಾಡ್ತಾ ಇರ್ತಕ್ಕಂಥದ್ದು ಹೋರಾಟ ಮಾತ್ರ ರಾಜ್ಯದಲ್ಲಿ ನಮ್ಮದೇ ಆರಂಭ, ನಮ್ಮದೇ ಇವತ್ತು ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಒಂದು ಕೆಲಸ ಅಂತೇಳಿ ನಾನಿಲ್ಲಿ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಬರೀ ಮನೆ ಕೊಟ್ಟರೆ ಸಾಲದು, ಇವತ್ತು ಕಟ್ಟಿಕೊಡ್ತಾರೆ ನಾಳೆ ಬಿದ್ದೋಗುತ್ತೆ ಅಂತ ಪರಿಸ್ಥಿತಿಯಲ್ಲಿ ಇರೋವಾಗ ಅವ್ರಿಗೆ ಹಕ್ಕುಪತ್ರ ಇದ್ರೆ ಆ ಭೂಮಿಗೆ ಅವ್ರು ಮಾರಾಟ ಮಾಡೋಕ್ಕೂ ಅಥವಾ ಅವ್ರು ಎಲ್ಲದಕ್ಕೂ ಅನುಕೂಲ ಆಗುತ್ತೆ, ಅವ್ರ ಮನೆ ಖಾತ್ರಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹಕ್ಕುಪತ್ರ ಹೋರಾಟ ಮಾಡಿ ಜಯ ಸಿಕ್ಕಿ ರಾಜ್ಯ ಮಟ್ಟದ ಒಂದು ಮಾತ್ರವಾದಂಥ ಕಾರ್ಯಕ್ರಮ ಇವತ್ತು ನಮ್ಮ ಹೋರಾಟದಿಂದ ನಡೆದಿದೆ. ಅದನ್ನ ಇವತ್ತು ಹುಬ್ಬಳ್ಳಿ ಜನಕ್ಕೆಲ್ಲರೂ ಕೂಡ ಈ ಸಂದೇಶವನ್ನ ರವಾನೆ ಮಾಡೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಸಮತಾ ಸೈನಿಕ ದಳ ಇಲ್ಲ ಅಂದ್ರೆ ನಾವು ನಿಂತಿರ್ತಕ್ಕಂಥ ಜಾಗನೂ ಕೊಡ್ತಾ ಇರಲಿಲ್ಲ. ಆ ಹೋರಾಟದಿಂದ ಅಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಫೂರ್ತಿ ಹೋರಾಟದಿಂದ ಇವತ್ತು ಈ ಜಾಗ ಇಲ್ಲಿ ಮೀಸಲಾಗಿ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಮತ್ತು ಬಹಿರಂಗವಾಗಿರ್ತಕ್ಕಂಥ ಒಂದು ರಂಗಮಂಟಪ ಕೂಡ ಇಲ್ಲಿ ತಯಾರಾಗಿರುವಂತ ಒಂದು ವಿಚಾರ ಇಲ್ಲಿದೆ. ಇವತ್ತು ತಾವೆಲ್ಲರೂ ಕೂಡ ನನ್ನನ್ನ ಈ ಅಂಬೇಡ್ಕರ್ ಪ್ರತಿಮೆ ಆವರಣದಲ್ಲಿ ನನ್ನೆಲ್ಲರೂ ಕೂಡ ಪ್ರೀತಿಯಿಂದ ಬರಮಾಡ್ಕೊಂಡು ಸ್ವಾಗತಿಸೋದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆ ಹೇಳಿ ನಮ್ಮ ಹೋರಾಟ ನಿತ್ಯ ನಿರಂತರ ಇವತ್ತು ವಿಶ್ವ ಬಹುಜನ್ ಧ್ವಜ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆ ಸುಮಾರು ವರ್ಷದಿಂದ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡುವುದು ಜೊತೆಗೆ ಸೂರಿಲ್ಲದಂತ SC ST OBC ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಬರುವಂತ ಪ್ರಾಮಾಣಿಕ ಬಡವರಿಗೆ ಮನೆಗಳನ್ನ ಕಟ್ಟಿಸಿಕೊಡೋ ಒಂದು ಹೋರಾಟವನ್ನ ನಮ್ಮ ಸಂಘಟನೆಯಿಂದ ಮಾಡ್ತಾ ಬಂದಿದ್ದೀವಿ. ಸುಮಾರು 5,000 ಜನರನ್ನ ಗುರುತಿಸಿದೀವಿ ಈ ನಮ್ಮ ಸಂಘಟನೆ ವತಿಯಿಂದ. ಆ ಎಲ್ಲ ಜನರನ್ನ ತಗೊಂಡು ನಾಳೆ ರವಿವಾರ ದಿನ ನಾವು ನಮ್ಮ ಗಪ್ಪೂರ ಈ ಹಿಂಸಾಗರ ಮಧ್ಯದಲ್ಲಿ ಬರುವಂತ ಏನು 680 ಎಕರೆ ಭೂಮಿ ಇದೆ, ಅಲ್ಲಿ ಸುಮಾರು ಒಂದು 5,000 ಜನ ಕಾರ್ಯಕರ್ತರಿಗೆ ಮನಿ ಕಟ್ಟಿಕೊಡುವಂತ ಹೋರಾಟವನ್ನ ನಾಳೆ ಪ್ರಾರಂಭ ಮಾಡೋ ಇದ್ದೀವಿ. ಅದರ ಮಧ್ಯದಲ್ಲಿ ಈ ಜನ ಈ ಕಾರ್ಯಕ್ರಮನ ಹಾಕೊಂಡ್ಬಿಟ್ರು. ನಾವು ಅದನ್ನ ನಾಳೆ ಕಾರ್ಯಕ್ರಮ ಮುಂದೆ ಹಾಕಿದೀವಿ. ಮುಂದಿನ ಸಂಡೆ ಮಾಡೋ ಇದನ್ನಾಗತ್ತೆ, ಅದನ್ನ ನಾವೆಲ್ಲ ತಿಳಿಸ್ತೀವಿ. ಆದ್ರೆ ಇಷ್ಟೇ ಬಂಧುಗಳೇ, ಇವತ್ತೇನು ಈ ಸರ್ಕಾರಿ ಕಾರ್ಯಕ್ರಮ ನಡೀತಾ ಇದೆ, ಆ ಕಾರ್ಯಕ್ರಮಕ್ಕೇನು ಆ ಶಕ್ತಿ ತುಂಬಕ್ ಸಲುವಾಗಿ ಅಥವಾ
ಹೋರಾಟಕ್ಕೆ ಸಲುವಾಗಿ. ಸರ್ಕಾರಕ್ಕೆ ಕಣ್ಣು ಕಿವಿ ಏನೂ ಇಲ್ಲ. ಸರ್ಕಾರಕ್ಕೆ ಕಣ್ಣು ಕಿವಿನೇ ನಾವು ದಲಿತ ಸಂಘಟನೆಯವರು. ಏನು ಎಲ್ಲ ಜನಪರ ಬಡವರ ಪರ ಹೋರಾಟ ಮಾಡತಕ್ಕಂತ ಎಲ್ಲಾ ಸಂಘಟನೆಗಳಿಗೆ ಈ ಏನು ಹೋರಾಟದ ಫಲ ಈಗೇನು ದೊರಕ್ತಾ ಇದೆ, ಮನೆಗಳು ಹಂಚ್ತಾ ಇದ್ದಾರೆ, ಹಕ್ಕುಪತ್ರ ಕೊಡ್ತಾ ಇದ್ದಾರೆ. ಆತರ ಎಲ್ಲಾ ಶ್ರೇಯಸ್ಸು ಈ ಎಲ್ಲಾ ಸಂಘಟನೆಗಳಿಗೆ ಸಿಗುತ್ತೆ. ಇದೇ ರೀತಿ ಎಂ ವೆಂಕಟಸ್ವಾಮಿ ಅವರು ರಾಜ್ಯಾಧ್ಯಕ್ಷರು, ಸಮತಾ ಸೈನಿಕ ದಳ ಹುಟ್ಟಾಕಿದವರು DSS ಬಿಟ್ಟು ಈಗೇನ್ ನಾವು ಹೊರಗೆ ಬಂದ ಒಂದು ಸಂಘಟನೆ ಮಾಡಿದ್ವಲ್ಲ, ಆ ಸಂಘಟನೆಗೆ ಮೂಲ ಕಾರಣೀಕರ್ತರು. ಸ್ವಲ್ಪ ಜನರಿಗೆ ಅಲ್ಲಿ ಆ ಸಂಘಟನೆಯಲ್ಲಿ ನ್ಯಾಯ ಸಿಗ್ತಾ ಇರ್ಲಿಲ್ಲ. ಆ ಪರವಾಗಿ ನಾವು ಬೇರೆ ಸಂಘಟನೆ ಕಟ್ಟೋ ಸಮಯದಲ್ಲಿ ಅವ್ರ ಜೊತೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆ ಒಳಗಿರ್ತಕ್ಕಂತ ಒಳ್ಳೆ ಪ್ರೊಫೆಸರ್ಗಳು ಈ ಶೋಷಿತ ಸಮುದಾಯ ಏನ್ ಹೇಳ್ತೀವಿ, ಆ ಶೋಷಿತ ಸಮುದಾಯದೊಳಗೆ ಹುಟ್ಟಿದಂತ ಪ್ರಾಮಾಣಿಕವಾಗಿ ಅವರ ಆ ಶೋಷಣೆಯನ್ನ ಅನುಭವಿಸಿದಂತ ಜನ ಈ ಸಂಘಟನೆ ಒಳಗೆ ಎಲ್ಲಾರು ಸೇರಿ ಈ ಸಂಘಟನೆಯನ್ನ ವರ್ಷಗಟ್ಟಲೆ ಸೈಕಲ್ ತುಳಿದು ಪೂರಾ ರಾಜ್ಯ ಎಲ್ಲಾ ತಿರುಗಿ ಜಿಲ್ಲೆ ತಾಲೂಕು ಮಟ್ಟದಾಗ, ಹಳ್ಳಿ ಮಟ್ಟದಾಗ, ಗ್ರಾಮ ಮಟ್ಟದಾಗ ಎಲ್ಲಾ ತಿರುಗಿ ಈ ಸಂಘಟನೆಯನ್ನ, ಸಮತಾ ಸೈನಿಕ ಸಂಘಟನೆಯನ್ನ ಕಟ್ಲಾಯ್ತು. ಆ ಸಂಘಟನೆಯಿಂದ ಬೆಂಗಳೂರಲ್ಲಿ ಕಮಲಾನಗರ ಅಂತೇಳಿ ಒಂದು ದೊಡ್ಡ ಏರಿಯಾ ಇದೆ. ಆ ಪೂರ್ತಿ ಆ ಏರಿಯಾ ದೃಷ್ಟಿ ಮಾಡಿದ್ದು ಎಲ್ಲ ಅಲ್ಲಿ ಇರುವಂತ ಬಡವರಿಗೆ ಮನೆ ಕೊಡ್ಸಿದ್ದು ಆ ಕೀರ್ತಿ ಸಮತಾ ಸೈನಿಕ ದಳ ಸಂಘಟನೆಗೆ ಮತ್ತು ಅದರ ಈ ಫೌಂಡರ್ ಅಧ್ಯಕ್ಷರಾದಂತ ಎಂ ವೆಂಕಟಸ್ವಾಮಿ ಅವರಿಗೆ ಸಲ್ತದೆ. ಬಂಧುಗಳೇ, ಈಗ ಕೆಲವೇ ದಿನಗಳ ಹಿಂದೆ ನಾವು ಮತ್ತೊಂದು ಹೋರಾಟವನ್ನ ಮಾಡಿ ಅದನ್ನ ಜಯಗಳಿಸಿದೀವಿ. ಇವೇನು ಕರ್ನಾಟಕ ಸರ್ಕಾರದ ನಿಗಮಗಳು ಇದಾವಲ್ಲ, 80 ನಿಗಮಗಳು ಇದಾವ. ಆ 80 ನಿಗಮಗಳಿಂದ ಸರ್ಕಾರಿ ಮನೆಗಳನ್ನ ಕಟ್ಟಿದ್ದಾರೆ. ಕಂಬಾರ, ಕುಂಬಾರ, ನೇಕಾರ, ಬಡಿಗಾರ ಇವೆಲ್ಲ ಅಗಸರ ಇವ್ರಿಗೆಲ್ಲ ಏನು ಸರ್ಕಾರ ಮನೆ ಕಟ್ಟಿ ಕೊಟ್ಟಿದೆಯಲ್ಲ, ಅವ್ ಯಾವ ಮನೆಗೆ ಹಕ್ಕುಪತ್ರ ಅವ್ರಿಗೆ ಅಧಿಕಾರ ಇರ್ಲಿಲ್ಲ. ಅದನ್ನ ನಾವು ಕ್ಯಾಬಿನೆಟ್ ನಲ್ಲಿ ಹೋರಾಟ ಮಾಡಿ ಕ್ಯಾಬಿನೆಟ್ ನಲ್ಲಿ ಆರ್ಡರ್ ಮಾಡಿಸಿದೀವಿ. ಅದು ನಮ್ಮ ಸಂಘಟನೆಗೆ ಆ ಗೌರವ ಸಲ್ತೈತಿ. ನಾವ್ ಈ ಹೋರಾಟ ಜಯ ಗೆಲ್ತಿದೀವಿ. ಬೋಲೋ ರೇ ಬೋಲೋ, ಜೈ ಬೋಲೋ, ಬೋಲೋ ರೇ ಬೋಲೋ, ಜೈ ಬೋಲೋ, ಜೈ. ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.